ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯವನ್ನು ನೀಡಲಾಗ್ತಿದೆ ಅನ್ನೋ ಆರೋಪದ ಮೇಲೆ ಇವತ್ತು ಬಳ್ಳಾರಿ ಜೈಲಿಗೆ ಇವತ್ತು ಶಿಫ್ಟ್ ಮಾಡಲಾಗಿದೆ. ಈಗ ಬಳ್ಳಾರಿ ಜೈಲಿನಲ್ಲಿ 8 ವರ್ಷಗಳ ಕಾಲ ಏನು ಶಿಕ್ಷೆಯನ್ನು ಅನುಭವಿಸಿದಂಥ ಶಿಗ್ಲಿ ಬಶಿ ಅವರು ನಮ್ಮ ಜೊತೆಗಿದ್ದಾರೆ. ಈಗ ನಾವು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಶಿಗ್ಲಿಯಲ್ಲಿದ್ದೇವೆ. ಸರ್, ಬಳ್ಳಾರಿ ಜೈಲಿನಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ? ನೋಡಿ, 1989ರಿಂದ 2009ವರೆಗೂ ಈ ಶಿಗ್ಲಿ ಬಸ್ಸ ಜೈಲಿನಲ್ಲಿ, ಬಳ್ಳಾರಿ ಜೈಲಿನಲ್ಲಿ ಹಂತ ಹಂತವಾಗಿ ಕಾಲ ಕಳೆದ ಸಂದರ್ಭದಲ್ಲಿ, ಜೈಲು ಶಿಕ್ಷೆ ಅನುಭವಿಸುವಂಥ ಸಂದರ್ಭದಲ್ಲಿ ನಾನು ಕಂಡಂಥ ಎಲ್ಲ ರೌಡಿಗಳು, ಜಯರಾಜ್ ಮಲ್ರ ಕೇಸು 1 ವರ್ಷಕ್ಕೆ ಹಾಳಾಗೋತು. ಹಿಂಗೆಲ್ಲ ರೌಡಿಗಳು ಇದ್ದಂಥ ಜಾಗದಲ್ಲಿ ಶಿಗ್ಲಿ ಬಸ್ಸಾಗಿದ್ದ ಎಲ್ಲರ ಕಥೆಗಳನ್ನ ನಾನು ಚಾರ್ಜ್ ಶೀಟ್ನೂ ಓದಿದ್ದೀನಿ. ಆ ಬಳ್ಳಾರಿ ಜೈಲು ಇತಿಹಾಸನೂ ನಾನು ಹೇಳ್ತೀನಿ, ಅಲ್ಲೇ ಗ್ರೇಟ್ ಎಸ್ಕೇಪ್ ಆದಂಥ ಇತಿಹಾಸನೂ ಹೇಳ್ತೀನಿ. ಎಂತಿಂಥ ಸೂಪರ್ಡೆಂಟ್ಗಳು ಕೆಟ್ಟದ್ದು ಮಾಡಿದ್ದಾರೆ, ಒಳ್ಳೆಯದು ಮಾಡಿದ್ದಾರೆ. ಇವತ್ತು ಬ್ರಿಟಿಷ್ ಸರ್ಕಾರದ ಜೈಲುಗಳು ಇವತ್ತು ಯಾವುದು ಕಟ್ಟಿಗೆ, ಯಾವುದು ಬ್ರಿಟಿಷ್ ವಸ್ತುಗಳು ಇಲ್ದಂಗೆ ನಾಶಪಡಿಸಿದ್ದಾರೆ. ಇವತ್ತು ಅಂಥ ಜೈಲಿನಲ್ಲಿ ಇವತ್ತು ದರ್ಶನ್ ಅವರು ಹಾಕ್ತಾ ಇರೋದು ತಪ್ಪು. ಯಾಕಂದ್ರೆ ಅಲ್ಲಿ ಆರೋಪಿಗಳನ್ನ ಹಾಳು ಮಾಡ್ತಾರೆ. ಯಾಕಂದ್ರೆ ಕರ್ನಾಟಕದಾಗ ಯಾವುದೇ ಜೈಲಲ್ಲಿ ಆರೋಪಿನ ಈ ದರ್ಶನ್ ನೀಟ್ರೆ ಎಲ್ಲ ಜೈಲುಗಳು ಕೆಟ್ಟ ಕೆರೆ ಹಿಡಿತಾವೆ. ಅದಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ದರ್ಶನ್ ಜೀವನ ಒಳ್ಳೇದಾಗಬೇಕು, ದರ್ಶನ್ ಹೆಂಡತಿ ಮಕ್ಕಳು ಕೂಡಿ ಬಾಳ್ಬೇಕಂದ್ರೆ ಆತನ TR ಜೈಲಿನಲ್ಲಿ ತಾನೇ ಕೇಳಿಕೊಂಡು ಮನ ಪರಿವರ್ತನೆ ಆಗಿ ತನ್ನ ತಪ್ಪಿನ ಅರಿವು ತಿಳ್ಕೊಂಡು ಜನರ ಮುಂದುಗಡೆ ಬರಬೇಕು ಹೊರತು ಈ ರೀತಿಯಾಗಿ ರೌಡಿಗಳನ್ನ ಮುಂದೆ ಇಟ್ಕೊಂಡು ಸಾಕ್ಷಿಗಳಿಗೆ ಧಮಕಿ ಕೊಡೋಂಥ ವ್ಯವಸ್ಥೆ ಮಾಡಿಕೊಂಡು ಜಾಮೀನು 420 ಪಡ್ಕೊಂಡು ಬಳ್ಳಾರಿ ಜೈಲು ಸೇಫ್ ಅಲ್ಲ. ಅವ್ರಿಗೆ ಯಾವ ಜೈಲಲ್ಲಿ ಇಟ್ಟರು ಅಪರಾಧಗಳ ಮೇಲೆ ಅಪರಾಧ ಮಾಡ್ತಾನೆ ಹೋಗ್ತಾವೆ, ಅವು ತಾವಾಗಲೇ ಉದ್ಭವ ಆಗ್ತವೆ. ಅದರಿಂದ ಸಮಸ್ಯೆಗಳು ಆಗೋದು. ಪೊಲೀಸ್ನವರು ಇವತ್ತು ಅಮಾಯಕ ಪೊಲೀಸರು ಸಸ್ಪೆಂಡ್ ಮಾಡ್ತಾರೆ. ಇವರು IG DIG ಅಧೀಕ್ಷಕರಿಗೆ ಸಸ್ಪೆಂಡ್ ಮಾಡಿರಿ. ಪಾಪಿ ಪರದೇಶಗಳು ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಇವತ್ತು ಜೈಲು ಟೈಟ್ ಆಗ್ತಾ ಇಲ್ಲದಕ್ಕೆ ನಿಮ್ಮದೇ ಒಬ್ಬೊಬ್ಬ ರೌಡಿಗೂ 10 MLಗಳಿದ್ದಾರೆ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಬಸಣ್ಣ, ಈಗ ಪರಪ್ಪನ ಅಗ್ರಹಾರದೊಳಗೆ ಮೊಬೈಲ್ ಸಿಗ್ತಿತ್ತು, ಗಾಂಜಾ ಸಿಗ್ತಿತ್ತು, ಸಿಗರೇಟ್ ಆ ವ್ಯವಸ್ಥೆ ಬಳ್ಳಾರಿ ಜೈಲಿನಲ್ಲಿ ಇರುತ್ತಾ? ನೋಡಿ, ಗಡಿ ಭಾಗದಲ್ಲಿರ್ತಕ್ಕಂಥ ಬಳ್ಳಾರಿ ದುಗ್ಗಮ್ಮನ ಜೈಲಲ್ಲಿ 1989ರಿಂದ ಇಲ್ಲಿವರೆಗೂ ನಾ ಕಂಡ ಜೈಲುಗಳಲ್ಲಿ ಮಾದಕ ವಸ್ತುಗಳ ಚಲಾವಣೆಯಲ್ಲಿ ಇದ್ದೇ ಇರುತ್ತೆ, ಈಗೂ ಇರುತ್ತೆ, ಇದೆ. ಒಳಗಡೆ ಮೊಬೈಲ್ಗಳು ಇದೆ. ಅಲ್ಲಿಂದ ನನಗೆ ಕಾಲ್ಗಳು ಬರ್ತವೆ. ಇವತ್ತು 100 ಮಂದಿ ನನಗೆ ನ್ಯಾಯ ಕೇಳಲಿಕ್ಕೆ ಇಲ್ಲಿವರೆಗೆ ನನ್ನ ಮನೆ ಬಾಗ್ಲ ತಡ್ತಾ ಇದ್ದಾರೆ. ಅದಕ್ಕೆ ನಂದೇ ಒಂದು ಪೊಲೀಸ್ ಸ್ಟೇಷನು ಮಾಡಬೇಕಂತ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ಜೈಲಲ್ಲಿ ಗಾಂಜಾ, ಅಫೀಮ್, ಚರಸ್, ಮೊಬೈಲ್ಗಳು, ಡೀಲ್ಗಳು. ಯಾಕೆಂದರೆ ಜಡರಳ್ಳಿ ಕೃಷ್ಣಪ್ಪ 9 ವರ್ಷ ಹೆಚ್ಚಿನ ಜೈಲು ಅವಕಾಶ ಅಲ್ಲೇ ಪಡ್ಕೊಂಡು ಬೇಕಾದಷ್ಟು ದುಡ್ಡು ಮಾಡಿದರು. ಅದಕ್ಕೋಸ್ಕರ ಎಂತೆಂಥ ನಟೋರಿಸ್ಗಳ ಬಗ್ಗೆ ನಾನು ಕುಲಂಕುಷವಾಗಿ ನೀವು ಕುಂತು ಪ್ರಚಾರ ಮಾಡಿದ್ರೆ ನಾನು ಹೇಳ್ತೀನಿ. ಅಲ್ಲ, ಈಗ ನಟ ದರ್ಶನ್ಗೆ ಬಳ್ಳಾರಿ ಜೈಲು ಸೇಫ್ ಅಲ್ವಾ? ಅಲ್ಲ, ನಟ ದರ್ಶನ್ ಅವರಿಗೆ ಬಳ್ಳಾರಿ ಜೈಲು ಸೇಫ್ ಅಲ್ಲ. ಅಲ್ಲಿ ಯಾಕಂದರೆ 2 ರಾಜ್ಯಗಳದವು. ಇವತ್ತು ಆತನ ಒಂದು ಇತಿಹಾಸದ ರಾಜ್ಯ ಆಂಧ್ರದಲ್ಲಿ ಸಪೋರ್ಟ್ ಕೊಡೋಂಥ ಜನಗಳು ಭಾಳ ಅದಾರ, ದರ್ಶನ್ ಅಭಿಮಾನಿಗಳು ಭಾಳ ಅದಾರ. ಇವತ್ತು ದರ್ಶನ್ ಅಲ್ಲಿ ಬರ್ತಾನಂದ್ರೆ 100 ಅಭಿಮಾನಿಗಳು ಅಲ್ಲಿ ಬರ್ತಾರೆ. ಮತ್ತು ಬೆಂಗಳೂರಿಗಿಂತ ಅತಿ ಶೀಘ್ರದಲ್ಲಿ ಇದು ಉಗ್ರವಾದಂಥ ಜೈಲಾಗುತ್ತೆ. ಅದಕ್ಕೋಸ್ಕರ ಬಳ್ಳಾರಿ ಜೈಲು ಅವನಿಗೆ ಸೂಕ್ತವಲ್ಲ, TR ಜೈಲು ಅವನಿಗೆ ಸೂಕ್ತ. ರಾಜ್ಯದಿಂದ ಅವನಿಗೆ ಇಟ್ಟರೆ ಸೇಫ್ ಆಗ್ಬೋದು. ನಮ್ಮ ಜೈಲಲ್ಲಿ ಇರ್ತಕ್ಕಂಥ ಆರೋಪಿಗಳನ್ನ ರಕ್ಷಣೆ ಮಾಡ್ಬೋದು, ಪೊಲೀಸರು ಸಸ್ಪೆಂಡ್ ಆಗೋದನ್ನು ನಿಲ್ಲಿಸ್ಬೋದು. ಓಕೆ, ಇದಿಷ್ಟು ಶಿಗ್ಲಿ ಬಶಿ ಅವ್ರ ಮಾತು. ಅಂದರೆ ಅವ್ರಿಗೆ ಬಳ್ಳಾರಿ ಜೈಲ್ ಕೂಡ ಸೇಫ್ ಅಲ್ಲ, ಅಲ್ಲಿ ಕೂಡ ಎಲ್ಲ ಸೌಲಭ್ಯಗಳು ಕೂಡ ಸಿಗ್ತವೆ. ಹೀಗಾಗಿ ತಿಹಾರ್ ಜೈಲಿನಲ್ಲಿ ಅವರನ್ನು ಶಿಫ್ಟ್ ಮಾಡಿ ಅಲ್ಲಿ ಶಿಕ್ಷೆಯನ್ನು ಕೊಡಬೇಕು. ಆದರೆ ಅವರು ಏನೋ ಮನಪರಿವರ್ತನೆಗೆ ಸಾಧ್ಯ ಇಲ್ಲಾದರೂ ಕೂಡ ಇಲ್ಲಿ ಕೂಡ ಇದ್ದರೆ ಅವರು ಮತ್ತೆ ಇಲ್ಲಿರ್ತಕ್ಕಂತಹ ರೌಡಿಗಳನ್ನು ಕೆಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ಅವ್ರನ್ನ ತಿಹಾರಿ ಜೈಲಿಗೆ ಶಿಫ್ಟ್ ಮಾಡಿ ಮನಪರಿವರ್ತನೆಯಾಗಿ ಕುಟುಂಬದ ಜೊತೆಗೆ ಚೆನ್ನಾಗಿರಬೇಕು ಅನ್ನೋದು ಶಿಗ್ಲಿ ಬಶಾರ್ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ TV, ಶಿಗ್ಲಿ.